ಇತ್ತೀಚೆಗೆ ವೈರಲ್ ಆಗಿರುವಂಥ ಈ ವಿಡಿಯೋನ ಎಲ್ಲರೂ ನೋಡಿರ್ತೀರಾ. ಇದರಲ್ಲಿ ಯಾರ್ದು ತಪ್ಪು ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ. ಒಬ್ಬ 27 ವರ್ಷದ ಯುವಕ ರಾತ್ರಿ ಸುಮಾರು 11:30 ಗಂಟೆಗೆ ತನ್ನ ಕಾರಲ್ಲಿ ಮನೆ ಹೋಗ್ತಾ ಇರ್ತಾನೆ. ರಾತ್ರಿ ತುಂಬಾ ಫಾಗ್ ಇರೋದ್ರಿಂದ ರೋಡು ಸರಿಗೆ ಕಾಣದೆ ಮುಂದೆ ಇರುವಂಥ ಒಂದು ಗುಂಡಿಯಲ್ಲಿ ಕಾರ್ ಸಮೇತ ಆತ ಹೋಗಿ ಬೀಳ್ತಾನೆ. ಸೊ ಇಲ್ಲಿ ಏನು ಅಂತಂದರೆ, ಆ ಗುಂಡಿಯನ್ನು ಒಬ್ಬರು ಬಿಲ್ಡಿಂಗ್ ಕಟ್ಟಬೇಕು ಅಂತೇಳಿ ತಮ್ಮ ವರ್ಕ್ಗೋಸ್ಕರ ಮಾಡಿಕೊಂಡಿರೋಂಥ ಒಂದು ಗುಂಡಿ ಅದು. ಸೊ ಇಲ್ಲಿ ಆತ ನೀರಿಗೆ ಬಿದ್ದ ತಕ್ಷಣ ಸಡನ್ನಾಗಿ ಮುಳುಗಲ್ಲ. ಆತ ತನ್ನ ತಂದೆಗೆ ಕಾಲ್ ಮಾಡಿ, ಅಪ್ಪ ನನ್ನ ಉಳಿಸ್ಕೊಳ್ಳಿ ಅಂತೇಳಿ ಕಾಲ್ ಮಾಡ್ತಾನೆ. ಅವನ ತಂದೆ ಕೂಡಲೇ ಪೊಲೀಸರೊಂದಿಗೆ ಒಂದು ರೆಸ್ಕ್ಯೂ ಟೀಮ್ನೊಂದಿಗೆ ಆ ಒಂದು ಪ್ಲೇಸ್ಗೆ ಬರ್ತಾರೆ. ಆತ ಕೂಡ ರೋಡಿಂದ ಸ್ವಲ್ಪ ದೂರದಲ್ಲೇ ಬಿದ್ದಿರೋದ್ರಿಂದ ಕಾಣಿಸ್ತಾ ಇರಲ್ಲ. ಆತ ಆಗ ಫೋನಲ್ಲಿರುವಂಥ ಟಾರ್ಚ್ನ ಆನ್ ಮಾಡಿ ನಾನು ಇಲ್ಲಿದ್ದೀನಿ ಅಂತ ಹೇಳ್ತಾನೆ. ಸುಮಾರು 90 ನಿಮಿಷಗಳ ಕಾಲ ಆತ ಕಾರಲ್ಲೇ ಕೂತ್ಕೊಂಡಿರ್ತಾನೆ. ಕಾರಿಂದ ಹೇಗೋ ಆ ಸನ್ ರೂಫನ್ನು ಓಪನ್ ಮಾಡಿ ಕಾರ್ ಮೇಲೆ ಕೂತ್ಕೊಂಡಿರ್ತಾನೆ. ಲೈಕ್ 90 ನಿಮಿಷಗಳಾದರೂ ಕೂಡ ಪೊಲೀಸರು ಆತನನ್ನು ಕಾಪಾಡೋಕ್ಕೆ ಹೋಗಲ್ಲ. ಇಲ್ಲಿ ಇವಾಗ ಇದು ವೈರಲ್ ಆಗಿರೋದಕ್ಕೆ ಕಾರಣ ಏನು ಅಂತಂದರೆ, ಅದೇ ಟೈಮಲ್ಲಿ ಒಬ್ಬ ಡೆಲಿವರಿ ಬಾಯಲ್ಲಿ ಹೋಗ್ತಾ ಇರ್ತಾನೆ. ಆತ ಹೇಳ್ತಾನೆ, ನೀರು ತುಂಬಾ ತಂಪಾಗಿದೆ ಅನ್ನೋ ಕಾರಣಕ್ಕೆ ರೆಸ್ಕ್ಯೂ ಟೀಮ್ ನೀರಿಗೆ ಇಳಿಲಿಲ್ಲ. ಆ ಕಾರಣಕ್ಕೆ ಆ ಹುಡುಗ ನೀರಲ್ಲಿ ಮುಳುಗಿ ಸತ್ತೋದ. ನಾನು ಕಾಪಾಡೋಕ್ಕೆ ಅಂತೇಳಿ ನೀರಿಗೆ ಇಳಿದೆ, ಅಷ್ಟರಲ್ಲಿ ಆತ ನೀರಲ್ಲಿ ಮುಳುಗೋಗಿದ್ದ ಅಂತೇಳಿ ಆ ಡೆಲಿವರಿ ಬಾಯ್ ಕೂಡ ಹೇಳ್ತಾನೆ. ಸೊ ಈಗ ನೀವು ಹೇಳಿ, ಇಲ್ಲಿ ಆ ಹುಡುಗ ಆ ಸ್ಪೀಡಲ್ಲಿ ಹೋಗಿರೋದು ಅವನ ತಪ್ಪ, ಅಥವಾ ರೆಸ್ಕ್ಯೂ ಟೀಮ್ ಬಂದು ಅವನನ್ನು ಕಾಪಾಡಲಿಲ್ಲ ಅನ್ನೋದು ರೆಸ್ಕ್ಯೂ ಟೀಮ್ ಅವ್ರದ್ದು ತಪ್ಪ, ಅಥವಾ ಆ ರೋಡ್ಗೆ ಯಾವುದೇ ಡೈರೆಕ್ಷನ್ ಮಾರ್ಕ್ ಆಗದೆ ಇರೋದು ಗೌರ್ಮೆಂಟ್ ತಪ್ಪ, ಅಥವಾ ಬಿಲ್ಡಿಂಗ್ ಕಟ್ಟೋಕ್ಕೆ ಅಂತ ತೋಡಿರೋ ಗುಂಡಿನ ಮುಚ್ಚದೇ ಇರೋದು ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಂಪ್ನಿ ಅವ್ರ ತಪ್ಪ? ಇದನ್ನು ನೀವೇ ಹೇಳಿ.